ಟೀಚರ್. Nowadays children need phonic sounds ಅಂತ ಹೇಳ್ತಾ ಇದ್ದಾರೆ. ಅದು ಕಂಪಲ್ಸರಿ is that very much necessary phonic sounds, and if so will that develop the children more? So I got your question. ನೀವು ಕೇಳ್ತಿರೋದು ಫೋನಿಕ್ಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ, ಅದರಿಂದ ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಿದ್ದೀರ ಅಲ್ವಾ? ಸೊ ಈಗ ನೋಡಿ, ನಿಮಗೆ ಫೋನಿಕ್ಸ್ ಅಂತ ಹೇಳೋದು ಲೆಟರ್ ಸೌಂಡ್ಸ್ ಅಂತ ನಾವು ಹೇಳ್ತೀವಿ. ಇದು ಒಂದು ಹೆಲ್ಪ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ನಮಗೆ ಅರ್ಲಿ ಲಿಟ್ರಸಿನ ಡೆವಲಪ್ ಮಾಡೋಕ್ಕೆ. ಸೊ ಯೂಶಲಿ ಯಾವಾಗ ಕಿಂಡರ್ಗಾರ್ಟನ್ಗೆ ಮಕ್ಕಳು ಬರ್ತಾರಲ್ವಾ, ಅವರಿಗೆ ಆ ಒಂದು ಲೆಟರ್ ರೆಕಗ್ನಿಷನ್ಸ್ ಬೇಕು, ರೆಕಗ್ನಿಷನ್ ಜೊತೆಗೆ ಪ್ರೊನೌನ್ಸಿಯೇಷನ್ ಬೇಕು. ಆ ಟೈಮಲ್ಲಿ ನಮಗೆ ಸೌಂಡ್ಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದೇ ತರ ನೀವು ಪ್ರೈಮರಿ ಅಂತ ಹೋದಾಗ ಏನಾಗುತ್ತೆ, ಎವ್ರಿವೇರ್ ಯು ಆರ್ ಅಪ್ಲೈಯಿಂಗ್ ಫೋನಿಕ್ಸ್ ಯು ವಿಲ್ ಬಿ ಫೇಲ್ ಟು ಡೆವಲಪ್ ದ ಲ್ಯಾಂಗ್ವೇಜ್ ಆರ್ ಲಿಟ್ರಸಿ ಸ್ಕಿಲ್ಸ್. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಕನ್ಫ್ಯೂಷನ್ಸ್ ಆಗ್ತಾ ಹೋಗುತ್ತೆ. ಬಿಕಾಸ್ ಫೋನಿಕ್ಸ್ ಬಂದು ನಾವು ಕೋಡಿಂಗ್ ಮೇಲೆ ತಗೊಂಡು ಹೋಗ್ತೀವಿ, ಎಲ್ಲ ಕಡೆ ಡಿಕೋಡ್ ಮಾಡಿ ಅದನ್ನ ಅವರಿಗೆ ಮೀನಿಂಗ್ಸ್ ನ ಕೊಟ್ಟು ಅಂದ್ರೆ ಸೌಂಡ್ಸ್ ನ ಕೊಟ್ಟು ಅದನ್ನ ಸ್ಪ್ಲಿಟ್ ಮಾಡಿ ಹೇಳ್ಕೊಳ್ಳೋಷ್ಟೊತ್ತಿಗೆ ಕನ್ಫ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಕೂಡ ಅಷ್ಟು ಡೆವಲಪ್ ಆಗಲ್ಲ. ಯಾಕೆ ಇಂಟ್ರೆಸ್ಟ್ ಡೆವಲಪ್ ಆಗಲ್ಲ ಅಂತ ಹೇಳಿದ್ರೆ ಓನ್ ಲ್ಯಾಂಗ್ವೇಜ್ ಅಪ್ರೋಚ್ ಅಂತ ಹೇಳ್ತೀವಿ. ಆ ಓನ್ ಲ್ಯಾಂಗ್ವೇಜ್ ನ ನಾವು ಆಸ್ ಇಟ್ ಈಸ್ ಒಂದು ರಿಯಾಲಿಟಿ ಏನಿದೆ, ಒಂದು ಸ್ಟೋರಿ ಮೂಲಕನೋ ಒಂದು ಪಿಕ್ಚರ್ಸ್ ಮೂಲಕನೋ ಸೊ ಇಲ್ಲ ಒಂದು ಕಮ್ಯುನಿಕೇಶನ್ ಒಂದು ಸ್ಟ್ರಾಟಜೀಸ್ ನ ಅಪ್ಲೈ ಮಾಡಿ ಹೇಳ್ಕೊಡೋದ್ರಿಂದ ದೆನ್ ಬಿಲ್ಡ್ ದ ಕ್ಯೂರಿಯಸ್. ಜೊತೆಗೆ ಅದು ಏನ್ ವರ್ಡ್ ಇದೆ ಅದನ್ನ ಹಾಗೆ ಕಲಿತಾರೆ. ಸೊ ಅದು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಸೊ ಮತ್ತೆ ಅದನ್ನ ಓದ್ತಾ ಅವರಿಗೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಅವರು ಚೆನ್ನಾಗಿ ಕಲಿತಾ ಹೋಗ್ತಾರೆ. ನೀವಿಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಪ್ರತಿಯೊಂದು ವರ್ಡ್ನು ತಗೊಳ್ತೀರಾ, ಅದನ್ನ ಸ್ಪ್ಲಿಟ್ ಮಾಡ್ತೀರಾ, ಸೊ ಸೌಂಡ್ಸ್ ಹಾಕೊಡ್ತೀರಾ. ನಾನು ಅದು ರಾಂಗ್ ಅಂತ ಹೇಳ್ತಾ ಇಲ್ಲ, ಬಟ್ ಮಕ್ಕಳು ದೊಡ್ಡವರು ಹಾಕ್ತಾ ಹೋಗ್ತಾ ಇದ್ದಂಗೆ ಓನ್ ಲ್ಯಾಂಗ್ವೇಜ್ ಅಪ್ರೋಚ್ ಫೋನಿಕ್ಸ್ ಇಂದ ಬೆನಿಫಿಟ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ನೀವು ಅದು ಸಿಲಬಲ್ ಕೂಡ ಹಾಕೊಳ್ಬಹುದು. ಸಿಲಬಲ್ ಅಂತ ಹೇಳಿದ್ರೆ ಆ ಒಂದು ಪದನ ಒಂದು ಪರ್ಟಿಕ್ಯುಲರ್ ವರ್ಡ್ ನ ಸ್ಪ್ಲಿಟ್ ಮಾಡಿ ಹೇಳ್ಕೊಡ್ಬೋದು. ಎಲ್ಲಿಗೆ ಯಾವ ರೀತಿ ಅದನ್ನ ತಗೋಬಹುದು. ಎಕ್ಸಾಂಪಲ್ ಒಂದು ಬಿಗ್ ವರ್ಡ್ ಕೊಟ್ಬಿಡ್ತೀರಾ, ಆ ಮಗುಗೆ ಅದನ್ನ ಓದಕ್ ಬರಲ್ಲ. ಅದು ಆ ಟೈಮಲ್ಲಿ ಎಲ್ಲಿ ತನಕ ಗೊತ್ತು ಮಗುಗೆ, ಆ ವರ್ಡ್ ನ ಕ್ಲಿಯರ್ ಮಾಡಿ ನೆಕ್ಸ್ಟ್ ವರ್ಡ್ ನ ತಗೋಬಹುದು. ಅದು ಕೂಡ ಒಂದು ಅಪ್ರೋಚ್ ಇದೆ. ಬಟ್ ಇಲ್ಲಿ ನಿಮಗೆ ಅದು ಸರಿನಾ ಇದು ಸರಿನಾ ಅಂತ ಕ್ವಶನ್ ಬರಲ್ಲ. ಫೋನಿಕ್ಸ್ ಕೂಡ ಬೇಕು, ಜೊತೆಗೆ ಓನ್ ಲ್ಯಾಂಗ್ವೇಜ್ ಅಪ್ರೋಚ್ ಕೂಡ ಬೇಕು. ಇದನ್ನ ನೀವು ಯಾವ ರೀತಿ ಕೊಡ್ತೀರಾ, ಹೇಗೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಪ್ರೈಮರಿ ಇಂದಾನೇ ಶುರು ಮಾಡ್ಬೋದಾ? ಪ್ರೈಮರಿ ಕ್ಲಾಸಿಂದಾನೇ ಶುರು ಮಾಡ್ಬೇಕಾ ಅಂತ? ಪ್ರೈಮರಿ ಕ್ಲಾಸಿಂದ ಶುರು ಮಾಡ್ಬೇಕಾ ಅಂತ ಅಲ್ಲ. ಸೊ ಸ್ಟಾರ್ಟಿಂಗ್ ಬಂದು ಅರ್ಲಿ ಇಯರ್ಸ್ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ 2 ವರ್ಷದಿಂದ 6 ವರ್ಷದವರೆಗೂ ಏನ್ ಮಕ್ಕಳು ಪ್ರೀ ಸ್ಕೂಲಿಗೆ ಬರ್ತಾರಲ್ವಾ, ಅವರಿಗೆ ಅಲ್ಲಿ ನಾವು ರೆಕಗ್ನಿಷನ್ಸ್ ಆಫ್ ಲೆಟರ್ಸ್ ನ ಹೇಳ್ಕೊಡ್ತೀವಿ. ಸೊ ಲೆಟರ್ ಎ ಅಂತ ಹೇಳ್ಕೊಟ್ಟಾಗ ಏನೇ ಹಿಂಗೆ ಪ್ರೊನೌನ್ಸಿಯೇಟ್ ಮಾಡಬೇಕು ಅನ್ನೋದಕ್ಕೆ ನಾವು ಫೋನಿಕ್ ಸೌಂಡ್ ಅಂತ ಹಾಕ್ತೀವಿ ಅಲ್ವಾ. ಅದೇ ರೀತಿ ನೀವು ಪಿಕ್ಚರ್ ರೆಕಗ್ನಿಷನ್ಸ್ ಅಂತ ಹೋದಾಗ ಎ ಫಾರ್ ಆಪಲ್ ಹೇಳ್ಕೊಡ್ತೀವಿ, ಎ ಫಾರ್ ಏರೋಪ್ಲೇನ್ ಅಂತಾನು ಹೇಳ್ಕೊಡ್ತೀವಿ. ಸೊ ಹೆನ್ಸ್ ಯು ಹ್ಯಾವ್ ಟಾಟ್ ಎ ಇಸ್ ಫಾರ್ ಆಪಲ್, ಏರೋಪ್ಲೇನ್ಗೆ ಎ ಅಂತ ಹೋಗುತ್ತೆ. ಆಗ ಅದು ಮಗುಗೆ ಕನ್ಫ್ಯೂಷನ್ಗೆ ಲೀಡ್ ಮಾಡುತ್ತೆ. ಸೊ ಅದೇ ತರ ನೀವು ಪ್ರೈಮರಿ ಕ್ಲಾಸಲ್ಲಿ ಹೋದಾಗ ಈ ಫೋನಿಕ್ಸ್ ಅಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಮೋರ್ ಕನ್ಫ್ಯೂಷನ್ಸ್ ಇಂದ ಇಂಟ್ರೆಸ್ಟ್ ಹೋಗುತ್ತೆ. ಜೊತೆಗೆ ಏನಾಗುತ್ತೆ, ಆ ಲ್ಯಾಂಗ್ವೇಜ್ ಒಂದು ಕಂಪ್ಲೀಟ್ ಆಗಿ ಅವ್ರು ಕಲೀಲಿಕ್ಕೆ ಹೆಲ್ಪ್ ಆಗಲ್ಲ. ಬಿಕಾಸ್ ಅದೇನಾಗುತ್ತೆ, ನೀವು ಒಂದು ರೂಲ್ ಹೇಳ್ಕೊಡ್ತೀರಾ, ರೂಲ್ ಅಲ್ಲಿ ಒಂದಷ್ಟು ವರ್ಡ್ಸ್ ಹೇಳ್ಕೊಡ್ತೀರಾ, ಮಚ್ ಸೆಂಟೆನ್ಸ್ ಫಾರ್ಮೇಷನ್ಸ್ ಇರಲ್ಲ, ಲ್ಯಾಂಗ್ವೇಜ್ ಡೆವಲಪ್ ಆಗಲ್ಲ, ಸೆಂಟೆನ್ಸ್ ಫಾರ್ಮ್ ಆಗಲ್ಲ, ಅಂಡ್ ಕ್ರಿಯೇಟಿವಿಟಿ ಇರಲ್ಲ ಮೇನ್ ಆಗಿ. ಸೊ ಈಗ ಒಂದು ಎಕ್ಸಾಂಪಲ್, ಒಂದು ಸ್ಟೋರಿ ಕೊಟ್ಟಿರ್ತೀರಾ, ಆ ಸ್ಟೋರಿನಲ್ಲಿ ಏನಾಗುತ್ತೆ ಒಂದಷ್ಟು ಒಂದು ಮೋಟಿವೇಶನ್ಸ್ ಇಲ್ಲ ರಿಲೇಟೆಡ್ ಟು ದೇರ್ ಫ್ಯಾಮಿಲಿನೋ ಏನೋ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಮಕ್ಕಳಿಗೆ ಏನಾಗುತ್ತೆ, ಅಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಅಂಡ್ ಪರ್ಟಿಕ್ಯುಲರ್ ಮೀನಿಂಗ್ ಗ್ಲಾಸರಿ ಅಂತ ಕೊಟ್ಟಿರ್ತಾರೆ, ಇಲ್ಲ ಆ ಒಂದು ಪ್ಯಾರಾಗ್ರಾಫ್ ಅಲ್ಲೇ ಒಂದಷ್ಟು ವರ್ಡ್ ನಾವು ಪಿಕ್ ಮಾಡ್ತೀವಿ, ಅದಕ್ಕೆ ಮೀನಿಂಗ್ಸ್ ಅಂತ ಹೇಳ್ಕೊಡ್ತೀವಿ. ಜೊತೆಗೆ ಮಗುನ ಆಸ್ ಇಟ್ ಈಸ್ ಓದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಮಗು ಏನಾಗುತ್ತೆ, ಓದ್ತಾ ಹೆಲ್ ಬಿ ಮಾಸ್ಟರಿಂಗ್ ಇನ್ ಇಟ್. ಮಾಸ್ಟರಿಂಗ್ ಇಸ್ ನಥಿಂಗ್ ಬಟ್ ಡೆವಲಪಿಂಗ್ ದ ಸ್ಕಿಲ್ಸ್ ಅಂತ ಹೇಳ್ತೀವಿ. ಅದು ಹೆಲ್ಪ್ ಆಗುತ್ತೆ. ನೀವು ಮೀನ್ ವೈಲ್ ಇನ್ ಬಿಟ್ವೀನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಆ ವರ್ಡ್ ನ ತಗೊಂಡೋಗಿ ನೀವು ಕೋಡಿಂಗ್ ಹಾಕ್ದಾಗ ಅಂದ್ರೆ ಫೋನಿಕ್ಸ್ ರೂಲಿಗೆ ಹಾಕಿದಾಗ ಲೂಸ್ ದ ಇಂಟ್ರೆಸ್ಟ್ ಇನ್ ಸ್ಟಡೀಸ್. ಸೊ ಸ್ಟಡೀಸ್ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ವರ್ಡ್ ಏನಿದೆ ಅದನ್ನ ಡೆವಲಪ್ ಮಾಡ್ಕೊಳ್ಳೋಕೆ ಅವನು ಇಂಟ್ರೆಸ್ಟ್ ಅಷ್ಟು ಬರಲ್ಲ. ಸೊ ಅದರಿಂದ ಮಕ್ಕಳಿಗೆ ಸ್ವಲ್ಪ ನನ್ನ ಪ್ರಕಾರ, ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನಾಗುತ್ತೆ, ಆ ಈಸಿಯಾಗಿ ಲ್ಯಾಂಗ್ವೇಜ್ ಡೆವಲಪ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀವು ನೋಡ್ಬೋದು, ಒಂದು ನ್ಯೂಸ್ ಪೇಪರ್ ನಾವು ಓದ್ಬೇಕು ಅಂದ್ರೆ ಮಕ್ಕಳಿಗೆ ಇವತ್ತು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಬಂದ್ರು ದೇ ಆರ್ ಅನೇಬಲ್ ಟು ರೀಡ್. ನ್ಯೂಸ್ ಪೇಪರ್ ಬಿಡಿ ಬೇಡ, ಅವರ ಟೆಕ್ಸ್ಟ್ ಬುಕ್ ಅಲ್ಲಿ, ಸೊ ಮ್ಯಾಗಝಿನ್ಸು ಬೇಡ, ಟೆಕ್ಸ್ಟ್ ಬುಕ್ ಅವರಿಗೆ ಏನೊಂದು ಪರ್ಟಿಕ್ಯುಲರ್ ಕರಿಕ್ಯುಲಮ್ ಅಂತ ನಾವು ಕೊಡ್ತೀವಲ್ವಾ, ಅದನ್ನ ಓದೋಕ್ಕೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಎಷ್ಟೋ ಸ್ಕೂಲ್ಗಳಿಂದ ಮಕ್ಕಳು ಬರ್ತಾರೆ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ಗೆ ಅಂತ ನಮ್ಮಲ್ಲಿ ಜಾಯ್ನ್ ಆಗ್ತಾರೆ. ಸೊ ಫೋನಿಕ್ಸಿಗೆ ಅಂತ ಬರ್ತಾರೆ, ಅವರು ಕೂಡ ಜಾಯ್ನ್ ಆಗ್ತಿರ್ತಾರೆ. ಸೊ ಇಲ್ಲಿ ನಾನು ಅವ್ರನ್ನ ಅಬ್ಸರ್ವ್ ಮಾಡಿರೋದು ಇಷ್ಟೇ. ಸೊ ಮಕ್ಕಳಿಗೆ ಏನಾಗ್ತಿದೆ, ಈ ಫೋನಿಕ್ಸ್ ರೂಲ್ ಅಂತ ಬಿಗಿನಿಂಗ್ ಅಲ್ಲಿ ನಾವು ಏನ್ ಹೇಳ್ಕೊಟ್ಟಿರ್ತೀವೋ ಇಲ್ಲ ಬೇರೆ ಕಡೆ ಏನು ಕಲಿತಿರ್ತಾರೋ ಅದು ಅಷ್ಟಕ್ಕೆ ಸೀಮಿತ ಅಲ್ಲ. ಸೊ ಎಕ್ಸಾಂಪಲ್, ನಿಮ್ಗೆ ಇನ್ನೊಂದು ರಿಯಾಲಿಟಿ ಹೇಳಬೇಕಾದ್ರೆ ಫೋನಿಕ್ಸ್ ರೂಲ್ಸ್
ನಾವು ಹೇಳ್ತೀವಿ. ಈಗ ನೀವು ಟಿ ಎಚ್ ದ ಅಂತ ಹೇಳ್ಕೊಡ್ತೀರಾ, ಟಿ ಎಚ್ ಇಷ್ಟ ಅಂತ ಹೇಳ್ಕೊಡ್ತೀರಾ. ಸೊ ಅಲ್ಲಿ ಸಿಂಪಲ್ ಕನ್ಫ್ಯೂಷನ್ಸ್ ಮಗುಗಾಗುತ್ತೆ. ಅಂಡ್ ಮೋರ್ ಓವರ್ ನಿಮ್ಗೆ ಈ ಬ್ರೇಕಿಂಗ್ ರೂಲ್ ಅಂತ ಬರ್ತೀವಿ, ನಾವು ಈ ಡ್ರಾಪಿಂಗ್ ರೂಲ್ ಅಂತ ಹೇಳ್ಕೊಡ್ತೀವಿ. ಲೈಕ್ ಎಕ್ಸಾಂಪಲ್ 12, ನೀವು ಈ ಪ್ರೊನೌನ್ಸೇ ಮಾಡಿಲ್ಲ, ಆ ವರ್ಡ್ ಅಲ್ಲಿ ಈ ಇದೆ ಅಲ್ವಾ. ಸೊ ಈ ತರ ಎಕ್ಸಾಂಪಲ್ ಒಂದು ವರ್ಡ್ ಅಷ್ಟೇ ನಾನು ಹೇಳಿದ್ರೆ 3-6 ವರ್ಡ್ ಬರುತ್ತೆ. ಸೊ ಅಂದ್ರೆ ಎಲ್ಲಾ ವರ್ಡಿಗೂ ಈ ಒಂದು ಫೋನಿಕ್ ರೂಲ್ ಅಪ್ಲೈ ಆಗಲ್ಲ. ಸೊ ಮಗು ಕನ್ಫ್ಯೂಸ್ ಆಗುತ್ತೆ, ನನಗೆ ಹಿಂಗೆ ಇದನ್ನ ಬರೀಬೇಕು, ಸೊ ಯಾವ ತರ ನಾನು ತಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ CECI ಬಂದಾಗ ನಾವು ಎಸ್ ಸೌಂಡ್ ಅಂತ ತಗೊಳ್ತೀವಿ ಅಲ್ವಾ. ಸೊ ನಿಮ್ಗೆ ಎಕ್ಸಾಂಪಲ್ CECI ಸೆಂಟರ್, ಸಿಟಿ, ಸೈಕಲ್ ಅಂತ ಹೇಳ್ತಾರೆ, ನಾವು ತಗೊಂಡು ಹೇಳ್ಕೊಡ್ಬೋದು. ಸೆಕ್ಟರ್ ಏನ್ ಬರುತ್ತೆ ಸ್ಪೆಲ್ಲಿಂಗು? SECTOR. ಎಸ್ ಅಂತ ಬಂತಲ್ಲ, ಮತ್ತೆ ಯಾಕೆ ಇಲ್ಲಿ ಸಿ ತಗೊಂಡಿಲ್ಲ? ಸೊ ಈ ತರ ಏನಾಗುತ್ತೆ, ನಾವು ಇಲ್ಲಿ ಓಲ್ಂಗ್ ಹೆಂಗಿದೆ ಹಂಗೆ ಕೊಡಿ. ಅದೇನಾಗುತ್ತೆ, ಮಗು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ಮೀನಿಂಗು, ಆ ಪರ್ಟಿಕ್ಯುಲರ್ ಒಂದು ಸಿಚುಯೇಷನ್ಗೆ, ಸೊ ಅದನ್ನ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಕಾಂಪ್ರಹೆನ್ಸಿವ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಜೊತೆಗೆ ಕಂಟೆಕ್ಸ್ಟ್ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಸೊ ಎಲ್ಲ ಕಡೆನೂ ಅದನ್ನ ಮಾಡ್ಕೊಡಲ್ಲ. ಸೊ ನೀವು ಈಗ ಸಮ್ಟೈಮ್ಸ್ TH ದ ಅಂತೀರಾ, ದೋಸ್ ಮೀ ಅನ್ನೋದು KNEE. ಸೊ ಅಲ್ಲಿ ಕೆ ಸೈಲೆಂಟ್ ಹಾಕಿದೆ, ಅದನ್ನ ನಾವು ನೇಷಿಯಲ್ ಸೌಂಡ್ಸ್ ಅಂತಾನೆ ಹೇಳ್ಕೊಡ್ತೀವಿ, ದಟ್ಸ್ ಫೈನ್. ಸೊ ಬಟ್ ಇಲ್ಲಿ ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ಈ ಒಂದು ಕಂಪ್ಲೀಟ್ ಫೋನಿಕ್ಸ್ ರೂಲ್ 100% ಮಕ್ಕಳಿಗೆ ಸಪೋರ್ಟ್ ಮಾಡಲ್ಲ. ಇದನ್ನ ನೀವು ಎಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು? ಮ್ಯಾಕ್ಸಿಮಮ್ ಅಪ್ ಟು 7 years ಅಲ್ಲಿ ಓಕೆ. ಯಾಕೆಂದ್ರೆ ಅವರು ಐಡೆಂಟಿಫಿಕೇಶನ್ ಸ್ಕಿಲ್ಸ್ ಅಲ್ಲಿ ಇರ್ತಾರೆ, ದೇ ವಿಲ್ ಬಿ ಡೆವಲಪಿಂಗ್ ದೇರ್ ವೊಕ್ಯಾಬ್ಯುಲರಿ, ಸೊ ದಟ್ ಹೆಲ್ಪ್ಸ್ ದೆಮ್. ಬಟ್ if they goes to upper classes, that is class 1, class 2, class 3, class 4, that will not help them anywhere. They have to read as it is. ಅದನ್ನೇ ನಾವು ಓನ್ ಲ್ಯಾಂಗ್ವೇಜ್ ಅಪ್ರೋಚ್ ಅಂತ ಕರಿತೀವಿ. ಸೊ ಇದನ್ನೇನು ಡೆವಲಪ್ ಮಾಡಬೇಕು ಅಂದ್ರೆ ಸೈಟ್ ವರ್ಡ್ಸ್ ಮೇಲೆ ಹೋಗಬೇಕು. ಸೊ ಒಂದಷ್ಟು ಸೆಟ್ 1 ರೂಲು, ಸೆಟ್ 2, ಸೆಟ್ 3, ಸೆಟ್ 4 ಅಂತ ತಗೋಬೇಕು. ಸಿಂಪಲ್ ವರ್ಡ್ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ಅದ್ರ ಮೇಲೆ ಸೆಂಟೆನ್ಸ್ ಫಾರ್ಮೇಶನ್ಸ್ ಕೊಡಬೇಕು, ಮತ್ತೆ ಅದನ್ನ ಬರೀಲಿಕ್ಕೂ ನಾವು ಕೊಡಬೇಕು. ಸೊ ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಸೊ ಅಂದ್ರೆ ಅವರ ಒಂದು ಬುದ್ಧಿ ಬೆಳವಣಿಗೆ ಅಂತೀವಿ. ಸೊ ನೀವು ಈಸ್, ದ, ಆಟ್ ಈ ವರ್ಡೆಲ್ಲ ಇಟ್ಕೊಂಡು ನೀನು ಒಂದಷ್ಟು ಸೆಂಟೆನ್ಸ್ ಮಾಡು, ರೈಟ್. ಸೊ ರೀಡಿಂಗ್ ಅಂಡ್ ರೈಟಿಂಗ್ ಅಂತ ಬರುತ್ತೆ. ಈ ಸ್ಟಾರ್ಟ್ ಥಿಂಕಿಂಗ್, ನಾನು ಏನ್ ಮಾಡಬಹುದು. ಸೊ ಯಾವಾಗ ಒಂದು ಮಗು ಥಿಂಕ್ ಮಾಡಕ್ ಶುರು ಮಾಡುತ್ತಲ್ಲ, ಆಟೋಮೆಟಿಕಲಿ ಡೆವಲಪ್ಮೆಂಟ್ ಅನ್ನೋದು ಆಗುತ್ತೆ. ಇಲ್ಲಿ ಏನಾಗುತ್ತೆ, ಎಲ್ಲಾ ನೀವು ರೆಡಿ ಫುಡ್ ಕೊಡ್ತೀರಾ, ಇದನ್ನ ಹೀಗೆ ಮಾಡ್ಬೇಕು, ಅದನ್ನ ಹಾಗೆ ಮಾಡ್ಬೇಕು ಅಂತ, ಕೊನೆಗೆ ಯಾವ್ದನ್ನ ಎಲ್ಲ ಹಾಕ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಪ್ರೊನೌನ್ಸ್ ಮಾಡ್ಬೇಕು ಅನ್ನೋದು ಮಗುಗೆ ಗೊತ್ತಾಗಲ್ಲ ಅಲ್ವಾ. ಸೊ ದೋಸ್, THOS, ದೋಸ್ ಅಂತ ಹೇಳ್ಕೊಡ್ತೀರಾ. ದ ಸೌಂಡ್ ತಗೊಂಡ್ರೆ ಡ ಸೌಂಡ್ ಕೂಡ ನಾವು ಹೇಳ್ಕೊಡ್ತೀವಿ ಅಲ್ವಾ. ಮತ್ತೆ ಡಿ ಸೌಂಡ್ ಏನು? ಡ ಅಲ್ವಾ. ಸೊ ಈ ತರ ಮಕ್ಕಳಿಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಅಂಡ್ ಮೋರ್ ಓವರ್ ಇಲ್ಲಿ ಅವರ ಒಂದು ಆಡಿಟರಿ ಸ್ಕಿಲ್ಸ್ ಕೂಡ ಒಂದು ವೈಟಲ್ ರೋಲ್ ನ ಪ್ಲೇ ಮಾಡುತ್ತೆ. ಆಡಿಟರಿ ಸ್ಕಿಲ್ಸ್ ಅಂದ್ರೆ ನೀವು ಯಾವ ರೀತಿ ಹೇಳ್ಕೊಟ್ಟಾಗ ಅವರು ಹೆಂಗೆ ಅದನ್ನ ಗ್ರಹಿಸ್ತಾರೆ, ಹೆಂಗೆ ಅರ್ಥ ಮಾಡ್ಕೊಳ್ತಾರೆ, ಆ ಸೌಂಡ್ ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಅದರಿಂದನೂ ಕೂಡ ದಟ್ ಲೀಡ್ಸ್ ಟು ಇಟ್. ಸೊ ಹಾಗಾಗಿ ನಿಮ್ಮ ಒಂದು ಪ್ರೈಮರಿ ಕ್ಲಾಸಸ್ ಅಲ್ಲಿ ಬೆಸ್ಟ್ ವಾಟ್ ಐ ಸಜೆಸ್ಟ್ ಯು ಇಸ್ ಆಲ್ವೇಸ್ ಗೋ 80% ಲ್ಯಾಂಗ್ವೇಜ್ ಅಪ್ರೋಚ್ ಅಂಡ್ ಥ್ರೂ ದ ಸೈಟ್ ವರ್ಡ್ಸ್ give them a paragraph, or thinking skills, or role plays to speak and as it is to implement. So because already ಅವರಿಗೆ ಲೆಟರ್ಸ್ ಅಂತ ಗೊತ್ತಿರುತ್ತೆ ಅಲ್ವಾ. ಸೊ ಅನ್ಲೆಸ್ ದೇ ರೆಕಗ್ನೈಸ್ ದ ಲೆಟರ್ಸ್, ಅವ್ರ ಕ್ಲಾಸಿನಲ್ಲಿ ಬರಕ್ ಆಗದೇ ಇಲ್ಲ. ಮಗುಗೆ ಲೆಟರ್ಸ್ ಗೊತ್ತಿಲ್ಲ, ದೆನ್ ಯು ಗೋ ವಿತ್ ಫೋನಿಕ್ ರೂಲ್. ಅರ್ಥ ಆಯ್ತಲ್ವಾ. ಸೊ ಹಾಗಾಗಿ ಅಪ್ ಟು UKG ಯೂಶಲಿ ಅವರು ಸ್ಮಾಲ್ ಲೆಟರ್ಸು ಗೊತ್ತಿರುತ್ತೆ, ಕ್ಯಾಪಿಟಲ್ ಲೆಟರ್ಸು ಗೊತ್ತಿರುತ್ತೆ, 2 ಲೆಟರ್ ಫಾರ್ಮೇಶನ್ಸು ಗೊತ್ತಿರುತ್ತೆ. ಬೇಕಿದ್ರೆ ನೀವು ನೋಡಿ, ಒಂದಷ್ಟು ಕರಿಕ್ಯುಲಮ್ ಇರುತ್ತೆ, ಒಂದಷ್ಟು ಟೆಕ್ಸ್ಟ್ ಬುಕ್ಸ್ ಇದೆಲ್ಲ ಡಿಸೈನ್ ಆಗಿದೆಯಲ್ಲ. ಸೊ ಸೈಟ್ ವರ್ಡ್ಸ್ ಇಂದನೇ ನಾವು ಹೋಗ್ತೀವಿ. ವೀಕಲ್ಲಿ ಒಂದು 1 or 2 periods ಇದಕ್ಕೆ ಅಂತ ಇಟ್ಟರೆ ಒಳ್ಳೇದು, ತುಂಬಾ ಒಳ್ಳೇದು. ಸೊ ರೀಡಿಂಗ್ ಅಂತಾನೆ ನೀವು ಒಂದು ಕೊಡಬೇಕಾಗತ್ತೆ, ರೈಟಿಂಗ್ ಅಂತಾನೆ ಕೊಡಬೇಕು. ಮಕ್ಕಳಿಗೆ ಪ್ಯಾರಾಗ್ರಾಫ್ ಎಕ್ಸ್ಟ್ರಾಕ್ಷನ್ಸ್ ನ ಕೊಡ್ತಾ ಹೋಗ್ಬೇಕು. ಸೊ ಯಾವ ರೀತಿ ಸೆಂಟೆನ್ಸ್ ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಯಾವಾಗ ನೀವು ಥಿಂಕ್ ಮಾಡ್ತೀರಾ, ಇಂಪ್ಲಿಮೆಂಟ್ ಮಾಡ್ತೀರಾ, ಅಲ್ಲ ಮಕ್ಕಳೇ ಒಂದು ಥಿಂಕ್ ಮಾಡ್ತಾರೆ, ಅದನ್ನ ಬರಿತಾ ಹೋಗ್ತಾರಲ್ವಾ, ಅವರಿಗೆ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ಒಂದು ಡೇ ಬೈ ಡೇ ಕಾಗ್ನಿಟಿವ್ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಒಂದು ವರ್ಡ್ ನ ಯಾವ ರೀತಿ ಡಿಸ್ಕ್ರೈಬ್ ಮಾಡಬೇಕು ಅಂತ ಗೊತ್ತಾದಾಗ ಅದು ಸೆಂಟೆನ್ಸ್ ಆಗುತ್ತೆ, ಸೆಂಟೆನ್ಸ್ ಇಂದ ಪ್ಯಾರಾಗ್ರಾಫ್ ಆಗುತ್ತೆ. ಸೊ ಈ ತರ ನಾವು ಮಾಡ್ತಾ ಹೋಗ್ಬೋದು. ಸಿಂಪಲ್ ಆಗಿ ಹೋಗ್ಬೇಕು. ಸೊ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಒಂದು ಪ್ಯಾರಾಗ್ರಾಫ್ ಕೊಡಿ ಅಂದ್ರೆ ಅವ್ರಿಗೆ ಆಗಲ್ಲ. ಎಕ್ಸಾಂಪಲ್ ಐ ಲೈಕ್ ಅಂತ ಇರುತ್ತೆ. ಐ ಲೈಕ್ ಫುಡ್. ವಿಚ್ ಫುಡ್ ಡು ಯು ಲೈಕ್? ಐ ಲೈಕ್ ದೋಸಾ. ಹೌ ಮೆನಿ ದೋಸಾ? ಸೊ ಕ್ವಶನ್ ಅಲ್ಲೇ ಕ್ವಶನ್ ಮತ್ತೆ. ಸೊ ಅವನಿಗೆ ಏನಾಗುತ್ತೆ ಅಂದ್ರೆ ಎಲ್ಲ ಇಂಟರ್ಲಿಂಕ್ಡ್ ಇರುತ್ತೆ, ಸ್ಪೆಲ್ಲಿಂಗ್ಸು ಬರುತ್ತೆ, ಮಾತಾಡೋಕ್ಕೂ ಬರುತ್ತೆ, ಅದನ್ನ ಹಾಗೆ ಬರಿತಾನೂ ಹೋಗ್ತಾನೆ. ಸೊ ಕ್ಯೂರಿಯಾಸಿಟಿನೂ ಡೆವಲಪ್ ಆಗ್ತಾ ಹೋಗ್ತಾರೆ. ಸೊ ಈ ತರ ನೀವು ಮಾಡ್ತಾ ಹೋಗ್ಬೋದು ಅಲ್ವಾ. ಸೊ ಹೀಗೆ ಮಾಡಿ. ಸೊ ಮಕ್ಕಳಿಗೆ
ಸೈಟ್ ವರ್ಡ್ಸ್ ಕೊಡಿ, ವೀಕ್ಲಿ ಒಂದಷ್ಟು ಸೆಟ್ ಅಂತ ಕೊಡಿ, ಅದನ್ನ ಯಾವ ರೀತಿ ಇದೆ ವಿತ್ ಮೀನಿಂಗ್ಸ್ ಕೊಡಿ. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತಲ್ಲ ಒಂದಷ್ಟು ವರ್ಡ್ಸ್ ಅಂಡ್ ಸೆಂಟೆನ್ಸಸ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಮಕ್ಕಳಿಗೆ ಬೇರೆ ತರ ಕ್ಯಾರೆಕ್ಟರ್ಸ್ ಕೊಡ್ತಾರೆ, ಅವ್ರಿಗೆ ಇನ್ನೂ ಒಂದಷ್ಟು ಕಲೀಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ರೈಟ್, ಆಬ್ಜೆಕ್ಟಿವ್ ಗಿಂತ ಆಕ್ಟಿವಿಟಿ ಬೇಸ್ಡ್ ಆದಷ್ಟು ಹೆಲ್ಪ್ ಆಗುತ್ತೆ.